ಸುದ್ದಿವನ್ ವೀಕ್ಷಕರಿಗೆ ನಮಸ್ಕಾರ. ಇದೀಗ ನಮ್ಮ ಮುಂದೆ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮುಗಿಸ್ಕೊಂಡು ಚಿತ್ರದುರ್ಗದ ವಿದ್ಯಾನಗರದ ತಮ್ಮ ಸ್ವಗೃಹಕ್ಕೆ ಬಂದಿದ್ದಾರೆ ಶ್ರೀಮತಿ ಮಂಜುಳಾ ಮತ್ತು ರಾಮಾಂಜನೇಯ ಅವರು. ರಾಮಾಂಜನೇಯ ಅವರು ನಿವೃತ್ತ ಪ್ರಾಧ್ಯಾಪಕರು. ಇವರು ದುಬೈ ಪ್ರವಾಸವನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಸುರಕ್ಷಿತವಾಗಿ ಬಂದಿದ್ದಾರೆ. ಅದು ನಮಗೆ ಖುಷಿ ಕೊಡುವಂತಹ ವಿಚಾರ. ರಾಮಾಂಜನೇಯ ಸರ್, ನೀವು ಅಲ್ಲಿಗೆ ಹೋದ ಅನುಭವಗಳನ್ನು ನಿಮ್ಮ ಮಾತುಗಳಲ್ಲಿ ಹೇಳಬಹುದಾದಂತಹ ವಿಚಾರಗಳೇನಾದರೂ ಇದ್ದರೆ ನಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಆಯಿತು, ನಮಸ್ತೆ. 23 ಫೆಬ್ರವರಿ 23ರಂದು ಇಲ್ಲಿಂದ ದುಬೈ ಪ್ರವಾಸ ಕೈಗೊಂಡಿದ್ವಿ. ಅಲ್ಲಿ 5 ದಿನಗಳ ಪ್ರವಾಸ ನಮ್ಮದು. 28ಕ್ಕೆ ವಾಪಸ್ ಬರಬೇಕಾಯಿತು. 5 ದಿನಗಳ ಪ್ರವಾಸನ ಸುಸೂತ್ರವಾಗಿ ಮುಗಿಸ್ಕೊಂಡ್ಬಿಟ್ಟು ಇನ್ನೇನು ವಾಪಸ್ ಬರಬೇಕು ಅನ್ನೋದ್ರಲ್ಲಿ ಏರ್ಪೋರ್ಟ್ ಹೋಗ್ತಾ ಇರಬೇಕಾದ್ರೆ ಫ್ಲೈಟ್ ಕ್ಯಾನ್ಸಲ್ ಅಂತೇಳಿ ನಮಗೆ ಸುದ್ದಿ ಬಂತು. ಹಾಗಾಗಿ ಮತ್ತೆ ನಮಗೆ ಒಂಥರ ಶಾಕ್ ಆದಂಗೆ ಆಯಿತು. ಸೀದಾ ಹೋಗ್ಬಿಟ್ಟು ನಮ್ಮ ಟೂರ್ ಏಜೆಂಟ್ ರೇಣುಕಾ ಪ್ರಸಾದ್ ಅಂತ ಹೇಳಿ ಅವರು ನಮ್ಮ ಎಲ್ಲರನ್ನು ಕರ್ಕೊಂಡ್ಬಿಟ್ಟು 50 ಜನದ ಪ್ರವಾಸ ನಮ್ಮದು. 50 ಜನರ ಗ್ರೂಪನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಲಾಡ್ಜ್ ಹತ್ರ ಕರ್ಕೊಂಡು ಹೋದ್ವಿ. ಇಲ್ಲಿ ನಮಗೆ ದಿನಕ್ಕೆ 10,000 ರೂಪಾಯಿ ಆಗುತ್ತೆ ಎಲ್ರಿಗೂ, ನೀವೆಲ್ಲ ಬೇರ್ ಮಾಡ್ತೀರಾ ಅಂತ ಹೇಳಿ ಬೇರ್ ಮಾಡ್ತೀವಿ, ಕರ್ಕೊಂಡೋಗಿ ಇದು ಮಾಡಿದ್ವಿ. ವಿತ್ ಮೀಲ್ಸ್ ಒಬ್ಬೊಬ್ಬರಿಗೆ 10,000 ರೂಪಾಯಿ ಬರುತ್ತೆ. ಅಂದ್ರೆ ನೀವು ಸುರಕ್ಷಿತವಾಗಿ ನಿಮ್ಮನ್ನ ನೀವು ಅಲ್ಲಿ ಇರಿಸ್ಕೊಳ್ಳೋದಕ್ಕೆ ಅನುಕೂಲಗಳನ್ನು ಒದಗಿಸ್ಕೊಟ್ರು. ಜೊತೆಗೆ ಅನ್ನೋ ತರ ಟ್ರೀಟ್ ಮಾಡಿದ್ರು. ಈ ಮನೆಯವರು ನೀವು ಯಾವುದೇ ಟೆನ್ಷನ್ ಇನ್ನ ವಾರ ಆಗಲಿ ನಾವು ನಿಮ್ಮನ್ನ ನೋಡ್ಕೊಳ್ತೀವಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಫ್ಲೈಟ್ ಯಾವತ್ತು ಬಿಡ್ತದೋ ಅಲ್ಲಿವರೆಗೂ ಸೇಫ್ ಆಗಿ ನೀವು ರೀಚ್ ಆಗೋವರೆಗೂ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಯಾವುದೇ ಟೆನ್ಷನ್ ಮಾಡ್ಕೊಳ್ಬೇಡಿ. ನಾವು ಇದ್ದೀವಿ, ನಾವು 1.5 ಲಕ್ಷ ಜನ ಇದ್ದೀವಿ. ಈಗ ಈ ರೀತಿ ಆಘಾತವಂತ ವಿಷಯಗಳನ್ನ ಕೇಳಿದ್ರಲ್ಲ, ಈಗ ನಿಮ್ಮ ಸಹ ಪ್ರಯಾಣಿಕರಲ್ಲಿ ಆರೋಗ್ಯ ಅನಾರೋಗ್ಯ ಏನಾದ್ರು ಕಾಡ್ತಾ? ಈಗೆಲ್ಲ ವಯಸ್ಸಾದವ್ರು ಹೋಗಿದ್ದೀವಿ, ಒಬ್ಬರಿಗೆ ಸ್ವಲ್ಪ ಆರೋಗ್ಯ ಇದಾಯ್ತು, ಒಬ್ಬರಿಗೆ ಮಾತ್ರ ಹೆಲ್ತ್ ಅಪ್ಸೆಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಯಿದ್ರು. ದುಬೈನಲ್ಲೇ ಹಾಸ್ಪಿಟಲ್ ಅಡ್ಮಿಟ್, ಅವ್ನಿಗೆ ಹುಷಾರಿದ್ದಿಲ್ಲ, ಅವ್ರ ಫ್ಯಾಮಿಲಿ ಮಾತ್ರ ಇಬ್ಬರು ಅಲ್ಲೇ ಇದ್ದಾರೆ. ಇಬ್ಬರು ಉಳ್ಕೊಂಡಿದ್ದಾರೆ, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಸೇಫ್ ಆಗಿ ಕಳಿಸ್ತೀವಿ. ಹಾಸ್ಪಿಟಲ್ ಸಮೇತ ಕಟ್ತಾ ಇದ್ದಾರೆ. ಹಾಸ್ಪಿಟಲ್ ಖರ್ಚು ಕೂಡ ಅವರೇ ಬೇರೆ ಮಾಡಿದ್ದಾರೆ. ಓಕೆ, ನೀವು ಇದ್ದ ಸ್ಥಳದಿಂದ ಏನಾದರೂ ಬಾಂಬ್ ಬೀಳೋದಾಗಿ? ಇಲ್ಲ, ಆಗ್ಲಿಲ್ಲ. ಸೌಂಡ್ ಏನು ಕೇಳಿ ತುಂಬಾ ದೂರದಲ್ಲಿ ಒಂದು ದಿನ ಮಾತ್ರ ಕೇಳಿಸ್ತು ಸೌಂಡ್ ಅಷ್ಟೇ. ಅದು ಬಿಟ್ಟರೆ ಬುರ್ಜ್ ಖಲೀಫಾ ಸಮೀಪದಲ್ಲೇ ಇದ್ದಿದ್ದು. ಬುರ್ಜ್ ಖಲೀಫಾ ನಮ್ಗೆ ಕಣ್ಣಿಗೆ ಕಾಣಿಸೋ ತರ ಇತ್ತು, ಯಾವುದೇ ಇದಿಲ್ಲ. ಮೊನ್ನೆ ನೈಟ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಕಾಣಿಸ್ತಾ ಎಲ್ಲ ಇಲ್ಲೇ ಅಲ್ಲೇ ಲೋಕಲ್ ಬಂದು ಸುಮ್ಮನೆ ಬೋರ್ ರೂಮ್ ನಲ್ಲಿ ಬಂದು ಹೋಗೋಣ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಬುರ್ಜ್ ಖಲೀಫಾದ ಹತ್ತಿರದಲ್ಲಿ ಏನಾದ್ರು ಈ ಬಾಂಬ್ ಬೀಳೋದು ಏನು ಅನುಭವಗಳಾಗಿಲ್ಲ? ಸುಮ್ಮನೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ಆಗಿದೆ ಅಂತಾನೆ ತೋರಿಸ್ತಾ ಇದ್ದಾರೆ. ಯಾವ ರೀತಿ ತೋರಿಸ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಂತ ಏನಾಗಿದೆ ಸುರಕ್ಷಿತವಾಗಿ ಎಲ್ಲ ವಾಪಸ್ ಬಂದಿದೆ. ಪಾಮ್ ಜುಬೇರಾ ಅಂತ ಹೋಟೆಲ್ ಇದೆ ಒಂದು. ಯಾವುದು? ಪಾಮ್ ಜುಬೇರಾ. ಪಾಮ್ ಜುಬೇರಾ. ಪಾಮ್ ಜುಬೇರಾ ಬೀಚ್ ಪಕ್ಕದಲ್ಲಿ ಒಂದು ಹೋಟೆಲ್, ದೊಡ್ಡದು ಹೋಟೆಲ್, 7 ಸ್ಟಾರ್ ಹೋಟೆಲ್. ಅಲ್ಲಿ ಒಂದು ಎಸ್ಕಲೇಷನ್ ಆಗಿದೆ, ಒಂದು ಬಾಂಬ್ ಬಿದ್ದಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿ. ಮತ್ತೆ ದುಬೈ ಏರ್ಪೋರ್ಟ್ ಹತ್ರ, ಅವೆರಡು ಹತ್ರ ಮಾತ್ರ ಆಗಿರೋದು, ಬೇರೆ ಇನ್ನೆಲ್ಲೂ ಆಗಿಲ್ಲ. ಅದನ್ನು ನಮ್ ಧೈರ್ಯ ತುಂಬ್ತೀವಿ. ನಾವು ಯಾವ್ದೇ ಬಂದ್ರು ನಾವು ಅಲ್ಲಿ ಇದೆ ಹಂಗೆ ಬರ್ಸ್ ಮಾಡ್ತಾ ಇದೀವಿ. ಅವೆಲ್ಲ ಕಿಡಿಗಳು ಬಿಡ್ತಾ ಇರ್ತ ಕೆಳಗೆ, ಅದು ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಸೌಂಡ್ ಬರ್ತಾ ಇರ್ತದೆ, ಅದು ನೀವು ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ರು. ಯಾವ್ದೇ ಬಿಡೋದೇ ಇಲ್ಲ ನಮ್ಮ ದುಬೈನಲ್ಲಿ. ಅಷ್ಟು ಇರ್ತಾವಲ್ಲ, ಆ ಇಂಟರ್ಸೆಪ್ಟರ್ಸ್ ನಿಂದ ಎಲ್ಲವನ್ನೂ ಅದನ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಅದು ಇಂಟರ್ಸೆಪ್ಟ್ ಆದ್ಮೇಲೆ ಅದರ ಭಾಗಗಳು, ಬಿಡಿ ಭಾಗಗಳು ಬೀಳ್ತವಲ್ಲ, ಅಂಥವು ಬೀಳ್ತಾ ಇದಾವೆ ಅಷ್ಟೇ. ಅದಕ್ಕೆ ನಾವು ಯಾವುದನ್ನು ಕೆಳಗಡೆ ಬೀಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು. ಚೆನ್ನಾಗಿದೆ, ಚೆನ್ನಾಗಿ. ಈ ಚಿತ್ರದುರ್ಗದಿಂದ ಎಷ್ಟು ಜನ ಬಂದಿದೆ? ಚಿತ್ರದುರ್ಗದಿಂದ ನಾವಿಬ್ರೆ, ಜಗಳೂರಿಂದ 15 ಜನ, ಬಳ್ಳಾರಿಯಿಂದ 34 ಜನ ಇದ್ವಿ. ಒಟ್ಟು 50 ಜನ. 50 ಜನನು ಕೂಡ ವಾಪಸ್ 50 ಜನನು ವಾಪಸ್ಸಾಗಿ ಒಂದೇ ಹತ್ರ ಉಳ್ಕೊಂಡ್ರು. ಅವತ್ತು ನಿಮ್ಮನ್ನ ವಿಮಾನ ನಿಲ್ದಾಣಕ್ಕೆ ಕರ್ಕೊಂಡು ಬಂದಾರ ಯಾರು, ಇಲ್ಲಿ ಕಳಿಸ್ತವ್ರ ಯಾರು? ವಿಮಾನ ನಿಲ್ದಾಣಕ್ಕೆ ಕರ್ಕೊಂಡು ಬರೋದಕ್ಕೆ ಟೂರ್ ಏಜೆಂಟು ಮತ್ತೆ
ಅಲ್ಲಿರ್ತಕ್ಕಂಥ ಲೋಕಲ್ ಕನ್ನಡಿಗಾಸರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಅವರ ಪಿ ಎಗಳು ಮಾಡಿದಂಥ ಎಫರ್ಟು ಮತ್ತು ಮೇಜರಾಗಿ ಬಳ್ಳಾರಿ ಜಿಲ್ಲೆ ಶಾಸಕರು ಬಳ್ಳಾರಿಯ ಶಾಸಕರು ನಾಗೇಂದ್ರ ಅವರು ಚೀಫ್ ಮಿನಿಸ್ಟರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರೆಲ್ಲ. ಒಟ್ಟಾರೆ ನಿಮಗೆ ಈ ದುಬೈ ಪ್ರವಾಸ ಅನ್ನೋದು ಅನುಭವಕ್ಕೆ ಹೇಗೆ ಬಂದಿದೆ? ದುಬೈ ಪ್ರವಾಸ ತುಂಬಾ ಚೆನ್ನಾಗಿತ್ತು. ಪ್ರವಾಸದ ನಂತರದ ಅನುಭವ ಇದೆಯಲ್ಲ ಅದು ಸ್ವಲ್ಪ ಆತಂಕಕಾರಿಯಾಗಿತ್ತು. ನಾವು ಯಾವಾಗ ವಾಪಸ್ ಹೋಗ್ತೀವೋ ನಮ್ಮ ನಾಡಿಗೆ ಅನ್ನೋದರ ಆತಂಕ ಇತ್ತು. ಅದನ್ನ ಅಲ್ಲಿರ್ತಕ್ಕಂಥ ಲೋಕಲ್ ಕನ್ನಡಿಗಾಸರು ಮತ್ತೆ ರಾಜಕಾರಣಿಗಳು ಎಲ್ಲ ಸೇರ್ಬಿಟ್ಟು ನಮ್ಮ ಆತಂಕನ ಸಂಪೂರ್ಣವಾಗಿ ದೂರ ಮಾಡಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಎಲ್ಲರೂ ಪ್ರಯತ್ನ ಮಾಡಿ ನಮ್ಮನ್ನ ತಾಯ್ನಾಡಿಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ. ಈ ತರ ಆತಂಕದಲ್ಲಿ ಸಿಕ್ಕು ಹಾಕೊಂಡಾಗ ನಮ್ಮ ಸರ್ಕಾರ ಎಲ್ಲರ ಪರವಾಗಿ ಇರುತ್ತೆ. ಯಾವ್ದಾದ್ರೂ ಮೂಲಕ ಪ್ರಯತ್ನ ಮಾಡಿ ತಮ್ಮನ್ನೆಲ್ಲವನ್ನು ಸೇಫ್ ಆಗಿ ಕರ್ಕೊಂಡು ಬರಲಿಕ್ಕೆ ಸರ್ಕಾರ ಮತ್ತು ಬೇರೆ ಸಂಘಟನೆಗಳು ಎಲ್ಲ ಪ್ರಯತ್ನ ಮಾಡ್ತವೆ ಅನ್ನೋ ಧೈರ್ಯ ಎಲ್ಲರಿಗೂ ಇದೆ. ಎಲ್ಲರೂ ಯಾವುದೇ ಕಾರಣಕ್ಕೂ ಭಯ ಪಡಬಾರದು ಅನ್ನೋದನ್ನ ಹೇಳ್ತೀನಿ. ಸುದ್ದಿವನ್ ವೀಕ್ಷಕರೇ, ಸುರಕ್ಷಿತವಾಗಿ ದುಬೈ ಪ್ರವಾಸನ ಮುಗಿಸ್ಕೊಂಡು ಶ್ರೀಮತಿ ಮಂಜುಳಾ ಮೇಡಮ್ ಅವರ ಜೊತೆಗೆ ರಾಮಾಂಜನೇಯ ಅವರು, ಇವರು ನಿವೃತ್ತ ಪ್ರಾಧ್ಯಾಪಕರು ಸಿರಿಗೆರೆ ಕಾಲೇಜಿನಲ್ಲಿ, ಅವರು ಸುರಕ್ಷಿತವಾಗಿ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಚಿತ್ರದುರ್ಗದ ಸಮಸ್ತ ಜನತೆಯ ಪರವಾಗಿ ದಂಪತಿಗಳಿಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ನಿಮ್ಮ ವೀಕ್ಷಕರ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.